ನೋಡಿ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ರೆಡಿ ಮಾಡಿದ್ದೀನಿ. ಮನೆಗೆ ಗೆಸ್ಟ್ ಬಂದಿದ್ದರು, ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಿ ನೀವು ಒಂದು ಸತಿ ಎಷ್ಟು ಚೆನ್ನಾಗಿದೆ ಅಂತ. ಏನೇನು ಐಟಮ್ ಮಾಡಿದ್ದೀನಿ ಅಂದರೆ, ಮಾವಿನ ಹಣ್ಣಿನ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ, ಹೆಸರು ಕಾಳು ಪಲ್ಯ ಮಾಡಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ, ಹೀರೆಕಾಯಿ ಪಲ್ಯ ಮಾಡಿದ್ದೀನಿ, ಜೋಳದ ರೊಟ್ಟಿ ಮಾಡಿದ್ದೀನಿ, ಹೀರೆಕಾಯಿ ಸಿಪ್ಪೆ ಚಟ್ನಿ ಹಾಗೂ ಬದನೆಕಾಯಿ ಚಟ್ನಿ ಮಾಡಿದ್ದೀನಿ. ನಾವೀಗ ಜೋಳದ ರೊಟ್ಟಿ ಮಾಡೋಣ. ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ 1 ಲೋಟ ನೀರು ಹಾಕೋಣ. 1 ಲೋಟ ನೀರು ಹಾಕಿದರೆ 8 ರೊಟ್ಟಿ ಆಗುತ್ತೆ. 2 ಲೋಟ ನೀರು ಹಾಕಿದ್ದೀನಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಕುದಿ ಬಂದ ತಕ್ಷಣ ಒಂದು ದೊಡ್ಡ ಬಟ್ಲು ಜೋಳದ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ನಾವು ಸರೆ ಮಾಡ್ಕೊಳೋದು ಅಂತ ಹೇಳ್ತೀವಿ. ಸರೆ ಮಾಡಿ ಇಟ್ಕೊಂಡು ಸರಿ ಸ್ವಲ್ಪ ಆರಿದ ತಕ್ಷಣ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ನಾದ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಮಾಗಕ್ಕೆ ಬಿಡ್ತೀನಿ. ಈಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿ 1-2 ನಿಮಿಷ ಆರೋದಕ್ಕೆ ಬಿಡೋಣ. ಆರೋದು ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ನಾದ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿದರೂ ನಡೆಯುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿದರೆ ರೊಟ್ಟಿ ಸ್ಮೂತಾಗಿ, ಆಮೇಲೆ ಉದ್ದಕ್ಕೂ ಈಸಿಯಾಗಿ ಬರುತ್ತದೆ. ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಮಾಡೋದೇನು ಈಸಿ ಕೆಲಸ. ಆದರೆ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಜನರಿಗೆ ರೊಟ್ಟಿ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ. ಇದು ಜೋಳದ ರೊಟ್ಟಿ ಚೆನ್ನಾಗಿ ನಾದ್ಬಿಟ್ರೆ ಚಪಾತಿ ಥರ ಈಸಿಯಾಗೂ ಉದ್ಬೋದು. ರೊಟ್ಟಿ ಊಟ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ರೊಟ್ಟಿ ತಿನ್ನಬೇಕು ಅಂತಲೇ ಅನಿಸುತ್ತೆ. ಆದರೆ ಮಾಡೋದು ಸ್ವಲ್ಪ ರಿಸ್ಕು. ಆದರೆ ಮಾಡ್ತಾ ಇದ್ದವರಿಗೆ ಏನು ಕಷ್ಟ ಆಗೋದಿಲ್ಲ. ಇದು ಈಸಿ ಕೆಲಸ. ನೋಡಿ, ಈ ಥರ ಹಿಟ್ಟು ಹಾಕಿ ರೊಟ್ಟಿನ ಉದ್ದಿದ್ರೆ ಆಯಿತು. ಈ ಥರ ನಿಧಾನಕ್ಕೆ ಉದ್ದಿದ್ರೆ ಈಸಿಯಾಗಿ ಬರುತ್ತೆ. ಈ ಥರ 1-4 ಉದ್ದಿಟ್ಕೊಂಡು ಬೇಯಿಸ್ಬೋದು ಬಿಗಿನರ್ಸ್ ಆದರೆ. ನಾವೀಗ ಅಭ್ಯಾಸ ಇರೋದ್ರಿಂದ ರೊಟ್ಟಿ ಉದ್ಕಂತಾನೆ ಬೇಯಿಸ್ತೀವಿ, ಪಕ್ಕದಲ್ಲಿ ಹಂಚಿಟ್ಕೊಂಡು. ರೊಟ್ಟಿ ಬೇಗ ಆಗೋಗುತ್ತೆ. ಗೆಸ್ಟ್ ಬಂದಿರೋದ್ರಿಂದ ನಾನು ರೊಟ್ಟಿ ಜಾಸ್ತಿ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಕಮ್ಮಿ ರೊಟ್ಟಿ ಮಾಡ್ತಾಯಿದ್ದೆ. ಜೋಳದ ರೊಟ್ಟಿ ಆರೋಗ್ಯಕ್ಕೂ ಒಳ್ಳೆಯದು. ತರಕಾರಿ ಪಲ್ಯಗಳ ಜೊತೆ ತಿನ್ನೋದ್ರಿಂದ ಆರೋಗ್ಯ ಇನ್ನೂ ಸೂಪರಾಗಿ ಆಗುತ್ತೆ. ಆರೋಗ್ಯಕರವಾದ ಧಾನ್ಯಗಳಲ್ಲಿ ಜೋಳನೂ ಒಂದು. ಹಾಗಾಗಿ ನೀವು ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ನಿ, ಒಳ್ಳೆಯದು. ನಾನು ಮಾಡ್ತಾಯಿರೋ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದರೆ ನಾನು ಏನು ಮಾಡಬೇಕು ಅಂತಲೂ ಹೊಳೆಯುತ್ತೆ, ನನಗೆ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. 2 ರೊಟ್ಟಿ ಮಾಡಿ ಇಟ್ಕೊಂಡಾಯಿತು. ಇನ್ನು ಬೇಯಿಸೋಣ. ಹಂಚಿಗೆ ರೊಟ್ಟಿ ಹಾಕೋಣ. ರೊಟ್ಟಿ ಹಾಕಿ ನೀರಿನ ಬಟ್ಟೆಯಲ್ಲಿ ನೀರು ಹಚ್ಚಬೇಕು ರೊಟ್ಟಿಗೆ. ಈ ಥರ ನೀರು ಹಚ್ಚಿ, ನೀರು ಲೈಟಾಗಿ ಆರ್ತಾ ಇದ್ದಾಗೆ ರೊಟ್ಟಿನ ತಿರುಗಿಸಿ ಹಾಕಬೇಕು. ನೋಡಿ, ಈ ಥರ ಹಚ್ಚುತ್ತಿದ್ದಂಗೆ ಲೈಟಾಗಿ ಆರ್ತಾ ಇದ್ದ ಹಾಗೇ ನೋಡಿ, ಈಗ ಆರಿದೆಯಲ್ಲ, ಈಗ ತಿರುಗಿಸಿ ಹಾಕಿದರೆ ರೊಟ್ಟಿ ಸ್ಮೂತಾಗಿ ಈಸಿಯಾಗಿ ಬರುತ್ತೆ. ಈ ಥರ ರೊಟ್ಟಿಲಿ ಬೇಯಿಸೋದ್ರಲ್ಲೇ ಇರೋದು. ಈ ಥರ ತಕ್ಷಣ ತಿರುಗಿಸಿ ಹಾಕಿ ಮಾಡಿದರೆ ರೊಟ್ಟಿ ಪೂರಿ ಥರ ಉಬ್ಬಿ ಬರುತ್ತೆ, ಚೆನ್ನಾಗೂ ಇರುತ್ತೆ, ಸ್ಮೂತಾಗೂ ಇರುತ್ತೆ. ರೊಟ್ಟಿ ತಿನ್ನೋದಕ್ಕೆ ಹಿತವಾಗಿ ಅನ್ನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ. ಈ ಥರ ಮಾಡಿದರೆ ರೊಟ್ಟಿ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯ್ತಲ್ಲ ರೊಟ್ಟಿ. ನೀವು ಇದೇ ಥರ ಮಾಡಿ ಚೆನ್ನಾಗಿ ಬಂತ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಗೆಸ್ಟಿಗೆ ಊಟಕ್ಕೆ ಬಡ್ಸೋಕ್ಕೆ ಮುಂಚೆ ಈ ಥರ ಎಲ್ಲ ಜೋಡಿಸಿ ಫೋಟೋ ತೆಗೆದು ಆಮೇಲೆ ಊಟಕ್ಕೆ ಬಡಿಸಿದೆ. ಎಲ್ಲರೂ ತುಂಬ ರುಚಿಯಾಗಿತ್ತು ಅಂತ ಹೇಳಿದರು. ಉತ್ತರ ಕರ್ನಾಟಕದ ಅಡುಗೆ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.